ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಸಾಕಾರ ನಗರದಲ್ಲಿದ್ದೀವಿ. ಸಾಕಾರ ನಗರದಲ್ಲಿ ಫುಡ್ ಸ್ಟ್ರೀಟ್, ಹೊಸದಾದ ಫುಡ್ ಸ್ಟ್ರೀಟು, ಲೈನಾಗಿ ಫುಡ್ ಟ್ರಕ್ಗಳೇ ಇದೆ. ಎಲ್ಲಿ ಅಂದರೆ ಈ ಏರಿಯಾದ ಡಾನ್ ಹೇಳ್ತಾರೆ, ನಮ್ಮ ಸತೀಶ್ ಅಣ್ಣ ಅವರು. ಸತೀಶ್ ಅಣ್ಣ ಅವರೇ ಹೇಳಿ, ಎಲ್ಲಿ ಏರಿಯಾ? ಸಾಕಾರ ನಗರ, ಇಲ್ಲಿ ಕೊಡಗಳ್ಳಿ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಸೊ ಆ ಎಂಟ್ರಿ ರೋಡು ತುಂಬ ಜನಕ್ಕೆ ಗೊತ್ತಿರುತ್ತೆ. ಸಾಕಾರ ನಗರ ಎಂಡ್ ರೋಡ್ ಇದು. ಸೊ ಈ ರೋಡಲ್ಲಿ ಸಿಗುತ್ತೆ. ಇಲ್ಲಿಂದ ನೀಟಾಗಿ ಹಿಂದೆ JKK ಡಬಲ್ ರೋಡಿಗೆ ಜಾಯ್ನ್ ಆಗುತ್ತೆ. ಸೊ ಆ ರೋಡಲ್ಲೇ ಇರೋದು. ಸೊ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ವೆಜ್ ವಿಡಿಯೋ, ನಾನ್ ವೆಜ್ ವಿಡಿಯೋ ಸಪ್ರೇಟಾಗಿ ಮಾಡ್ತಾ ಇದ್ದೀವಿ. ಎಷ್ಟೊಂದು ಟ್ರಕ್ಗಳಿದೆ, ಎಲ್ಲದರಲ್ಲೂ ಮೇಯ್ನಾಗಿ ಒಂದಷ್ಟು ಟ್ರೈ ಮಾಡ್ತೀವಿ. ಸೊ ಫಸ್ಟು ವೆಜ್ ವೀಡಿಯೋಸು, ಅದರಲ್ಲಿ ಮೊದಲನೇ ಸ್ಟಾಪ್ ಬಂದುಬಿಟ್ಟು ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್. ಸೊ ಸ್ಟಾರ್ಟಿಂಗ್ ಆ ಕಡೆಯಿಂದ ಬಂದರೆ ನೀವು, ಈ ಕಡೆ ರೈಲ್ವೆ ಸ್ಟೇಷನ್ ತಾನೆ, ಈ ಕಡೆಯಿಂದ ಬರ್ತಾ ಸ್ಟಾರ್ಟಿಂಗಲ್ಲಿ ಎರಡನೇದು ಮೂರನೇ ಕೊಡಗಳ್ಳಿ ಕಡೆಯಿಂದ ಬರ್ತಾ ಮೂರನೇ ಅಂಗಡಿ ಕಾಣಿಸುತ್ತೆ ನಿಮಗೆ. ಸೊ ಬೋರ್ಡ್ ಇರುತ್ತೆ, ಅದು ನೋಡ್ಬೋದು. ಇಲ್ಲಿ ಫಸ್ಟು ಇಡ್ಲಿ, ರೈಸ್ ಬಾತ್ ಎಲ್ಲ ಸಿಗುತ್ತೆ, ಅದನ್ನು ಟ್ರೈ ಮಾಡೋಣ. ಅದನ್ನು ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಹಂಗೆ ಇನ್ನೊಂದು ಗಾಡಿಗೆ ಜಂಪ್ ಆಗೋಣ. ವೆಜ್ ಒಟ್ಟಿನಲ್ಲಿ ಈ ವಿಡಿಯೋದ ಬರೋದಲ್ಲ ವೆಜ್. ಆಮೇಲೆ ನಾನ್ ವೆಜ್ ವಿಡಿಯೋ ಸಪ್ರೇಟಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಒಂದು ಗಾಡಿ ಇದೆ, ಅದಕ್ಕೋಸ್ಕರ ಬಂದಿರೋದು, ಅದ್ರದ್ದೊಂದು ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಈಗ ಹೋಗೋಣ, ಆರ್ಡರ್ ಮಾಡೋಣ. ಓಕೆ. ಸೊ ಫಸ್ಟ್ ಆರ್ಡರ್ ತೊಗೊಂಡಿದ್ವಿ, ಇಡ್ಲಿ, ಸಿಂಗಲ್ ತಟ್ಟೆ ಇಡ್ಲಿ ತೊಗೊಂಡಿದ್ವಿ. ಅದಕ್ಕೆ ಎರಡು ಥರ ಚಟ್ನಿ ಕೊಡ್ತಾರೆ, ಒಂದು ಗ್ರೀನ್ ಚಟ್ನಿ, ಒಂದು ಕೆಂಪು ಚಟ್ನಿ. ಪಕ್ಕದಲ್ಲಿ ಹಾಕೊಟ್ಟಿರೋದ್ರಿಂದ ನಮ್ಮ ಬಾಸು ಅಲ್ಲಾಡಿಸಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಬಾಕಿ ಸ್ವಲ್ಪ ಆ ಕಡೆ ಇದೆ, ಟೇಸ್ಟ್ ಮಾಡ್ಬಿಡೋಣ. ಗ್ರೀನ್ ಚಟ್ನಿ ಒಟ್ಟೋಗ್ಬಿಡ್ತದೆ, ರೆಡ್ ಚಟ್ನಿ ಡಾಮಿನೇಟ್ ಮಾಡ್ತಾಯಿದೆ. ಅದು ಸ್ವಲ್ಪ ಗ್ಯಾಪಲ್ಲಿತ್ತು, ಈ ಫುಲ್ ಮುಳುಗೋಯ್ತು. ಶಿವ ಹಾಂ, ಓಹ್ ಕಾರ್ಕಳವಾಗಿ ಫುಲ್ಲು ಸಾಫ್ಟ್. ಯಾವುದು ಕೆಂಪು ಚಟ್ನಿ ಮಾತ್ರ ಇದು ಗ್ರೀನ್ ಚಟ್ನಿನೇ ಸಕಾಲಾಗಿದೆ, ಫುಲ್ ಖಾರವಾಗಿ ಅದ್ಭುತ. ಇಡ್ಲಿ ಅಂತೂ ಸೂಪರ್ ಸಾಫ್ಟ್. ಈಗ ಕೆಂಪು ಚಟ್ನಿ ಜೊತೆ ಹೂವು ಮಲ್ಲಿಗೆ ಹೂವು ಥರ ಇದೆ, ಸಾಫ್ಟಾಗಿ. ಈಗ ಕೆಂಪು ಚಟ್ನಿಯಲ್ಲಿ ಮುಳುಗಿಸಿ ಗ್ರೀನೇ ಚೆನ್ನಾಗಿದೆ, ಅದು ಲೈಟಾಗಿದೆ. ಇದಂತೂ ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆ ಸ್ವಲ್ಪ ಜಾಸ್ತಿ ಇದೆ, ಆ ಕರ್ಬೇವಿನ ಸೊಪ್ಪು ಎಲ್ಲನೂ ಅದು ಸಿಗ್ತಾನೆ ಇರುತ್ತೆ. ಅದು ಗ್ರೀನ್ ಚಟ್ನಿ ಹಾಕ್ಕೊಂಡು ಜಾಸ್ತಿ ಟ್ರೈ ಮಾಡಿ. ಸ್ವಲ್ಪ ಈ ಖಾರವಾಗಿ ತಿನ್ನೋರು, ಇಲ್ಲ ನಂಗೆ ಖಾರ ಇಷ್ಟ ಆಗಲ್ಲ, ಲೈಟಾಗಿರಬೇಕು ಅನ್ನೋರು ಬೇಕಾದ್ರೆ ಈ ಚಟ್ನಿ, ಕೆಂಪು ಚಟ್ನಿ, ಅದು ಸ್ವಲ್ಪ ಮೈಲ್ಡಾಗಿ. ಅದಕ್ಕೆ ನೋಡಿ ಎಷ್ಟು ಫುಲ್ಲು ಮುಳುಗಿಸ್ಬಿಟ್ಟು ತಿಂತಾರೆ, ನೆನೆಸ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ತಿನ್ಬೇಕು ಇಡ್ಲಿನ. ಸಕಾಲ ಸಾಫ್ಟು, ಬಾಯಿ ಹಿಡಿದ ತಕ್ಷಣ ಅಲ್ಲಿನ ಅವಶ್ಯಕತೆ ಇಲ್ಲ. ಸೊ ಅಲ್ಲಿಲ್ದಿರೋರು ಅಲ್ಲಿ ಸೆಟ್ ಹಾಕ್ಕೊಂಡಿರ್ತಾರಲ್ಲ, ಹಂಗೆ ಅನ್ಕೊಂಡು ತಿನ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಕರೋಗುತ್ತೆ. ಈಗ ರೈಸ್ ಐಟಮ್ಸ್ ಇದೆ, ಈಗ 3 ಐಟಮ್ ಏನಾಯಿತು, ಪುಳಿಯೋಗರೆ ಇದೆ, ಲೆಮನ್ ರೈಸ್ ಇದೆ, ಮತ್ತು ಮಶ್ರೂಮ್ ಬಿರಿಯಾನಿ ಇದೆ. ಸೊ ನಾವೆಲ್ಲ ಎಷ್ಟೊಂದು ಟ್ರೈ ಮಾಡಬೇಕಲ್ಲ, ಸ್ವಲ್ಪ ಒಂದು 2 ರೈಸ್ನ ಆಫ್ ಹಾಕ್ಸ್ಕೊಂಡು ಟ್ರೈ ಮಾಡೋಣ. ಸೊ ನೆಕ್ಸ್ಟು ರೈಸ್ ಐಟಮು 3 ರೈಸು ತೊಗೊಂಡ್ವಿ. ನಾರ್ಮಲಾಗಿ ಏನು ಕೊಡ್ತಾರೆ ನಿಮಗೆ, ಫುಲ್ ರೈಸ್ ಯಾವ್ದಾರ ಫುಲ್ ರೈಸ್ ತೊಗೊಬೋದು, ಇಲ್ಲ ಹಾಫ್ ರೈಸಲ್ಲಿ 2 ತೊಗೊಬೋದು. ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇನ್ನು ಸ್ವಲ್ಪ ಈ 3 ಸೇರಿದೆ ಫುಲ್ ಬರೋ ಥರ ಸ್ವಲ್ಪನೇ ಹಾಕಿ ಟೇಸ್ಟ್ ಮಾಡಬೇಕು ಅಂತ 3 ಹಾಕ್ಸ್ಕೊಂಡಿದ್ದೀವಿ. ನೀವು ಬಂದಾಗ ಯಾವ್ದಾನ 2 ಮಾತ್ರ ಆಫ್ ಕೊಡ್ತಾರೆ, ಆಫ್ ಕೊಡ್ತಾರೆ. ಟ್ರೈ ಮಾಡ್ಬೋದು. ಈಗ ಎಲ್ಲಿಂದ ಶುರು ಮಾಡೋಣ? ನಮ್ಮ ಫೇವ್ರೇಟ್ ಪುಳಿಯೋಗರೆ ನೀವು ತೊಗೊಳ್ಳಿ, ನಾನು ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡ್ತೇನೆ. ಈ ಇಬ್ಬರು ಒಂದೇ ಟ್ರೈ ಮಾಡ್ಬಿಡೋಣ. ಇಲ್ಲ ಬೇಡ, ಟೈಮ್ ಆಗುತ್ತೆ, ಲೆಂತ್ ಆಗುತ್ತೆ. ಬಿಸಿ ಕೈಯಲ್ಲಿ ಇಟ್ಕೊಳೋಗೈತಲ್ಲ, ಕೈಯಲ್ಲಿ ಜಾಸ್ತಿ ಹೊತ್ತು ಇಟ್ಕೊಳಕ್ಕಾಗಲ್ಲ. ಆಮೇಲೆ ನಿಮ್ಮ ಮೇಲೆ ನಂಬಿಕೆ ಇದೆ, ಎಲ್ಲ ಚೆನ್ನಾಗಿ ಒಳ್ಳೆ ರಿವ್ಯೂ ಹೇಳ್ತೀರಾ ಅಂತ, ಅದಕ್ಕೋಸ್ಕರ ನೀವೇ ಹೇಳಿ ಅದ್ರ ಬಗ್ಗೆ ಅಂತ. ಹಾಂ, ಮುಂದೆ ತುತ್ತೋದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದ್ಭುತವಾದ ಮಶ್ರೂಮ್ ಪಲಾವ್ ಬಿರಿಯಾನಿ, ಎಲ್ಲ ಪಲಾವ್, ಗ್ರೀನ್ ಮಸಾಲೆ, ಸೊ ಆ ಸೊಪ್ಪಿನ ಘಮ, ಸೋಂಪಿನ ಘಮ ಎಲ್ಲ ಪರ್ಫೆಕ್ಟ್ ಆಗಿದೆ. ಲೈಟಾದ ಸ್ಪೈಸಿ, ಜಾಸ್ತಿ ಸ್ಪೈಸಿ ಇಲ್ಲ. ಪ್ರತಿ ಬೈಟ್ಗೂ ಒಂದೊಂದು ದೊಡ್ಡ ಪೀಸು ಮಶ್ರೂಮ್ ಸಿಗುತ್ತೆ. ಸಾಕಾತು, ಬಿಸಿ ಬಿಸಿ ಇದೆ. ಸೊ ಪುಳಿಯೋಗರೆನೂ ಅಷ್ಟೇ, ಹುಣಸೆಹಣ್ಣು ಹಾಕಿ ನೀಟಾಗಿ ಘಮ ಅಂತ ಇದೆ. ಟೇಸ್ಟು ಚೆನ್ನಾಗಿದೆ, ಕರೆಕ್ಟಾಗಿ ಫ್ಲೇವರ್ಡ್ ಆಗಿದೆ. ನೋಡೋಣ ಸರಿ. ಲೈಟಾಗ ಸಿಹಿ ಅಂಶ, ಸ್ವಲ್ಪ ಬೆಲ್ಲ ಹಾಕಿರಬೇಕು, ಜಾಸ್ತಿ ಇಲ್ಲ, ಸಾಫ್ಟಾಗಿದೆ. ಅವ್ರು ಹೇಳ್ದಂಗೆ ಹುಣಸೆಹಣ್ಣು ಹುಳಿ ಸ್ವಲ್ಪ ಬರುತ್ತೆ. ಇದು ಸೂಪರ್ ಇದೆಯಲ್ಲ. ಮಶ್ರೂಮ್ ಮಸ್ಟ್ ಟ್ರೈ. ಮಶ್ರೂಮ್ ಡೈಲಿ ಸಿಗುತ್ತಾ? ವಾರಕ್ಕೆ 2 ದಿನ ಮಾತ್ರ. ಯಾವಾಗ? ಸೋಮವಾರ ಶುಕ್ರವಾರ 2 ದಿವಸ ಮಾತ್ರ ಮಶ್ರೂಮ್ ಬಿರಿಯಾನಿ ಸಿಗೋದು.
ಆ ಟೈಮಲ್ಲಿ ಬಂದ್ಬಿಟ್ಟು ಟ್ರೈ ಮಾಡಿ, ಮಸ್ಟ್ ಟ್ರೈ. ಸೋಮವಾರ ಯಾರು ನಾನ್ ವೆಜ್ ತಿನ್ನೋಕ್ಕೆ ಆಗಲ್ಲ, ಅವ್ರು ಬಂದು ಮಶ್ರೂಮ್ ಟ್ರೈ ಮಾಡಿ. ಸೇಮ್ ಅದೇ ಥರ ಸಿಮಿಲರ್ ಟೇಸ್ಟು ಹಂಗೆ ಅನಿಸುತ್ತೆ, ಬಟ್ ವೆಜ್ಜು ಅಷ್ಟೇ. ನೆಕ್ಸ್ಟು ಚಿತ್ರಾನ್ನ, ನಿಂಬೆ ಹುಳಿ ಚಿತ್ರಾನ್ನ, ಲೆಮನ್ ರೈಸ್. ಇದು ಹೈಲೈಟು. ಇಂಡಿಯಾದ ಇಂಟರ್ನ್ಯಾಷನಲ್ ಡಿಶ್. ಇಂಟರ್ನ್ಯಾಷನಲ್ ರೈಸು ಸಗದಾಗಿದೆ. ಹಾಂ, ಬಿಡಿ ರೈಸು ಕರೆಕ್ಟಾಗಿ ಎಲ್ಲ ಫ್ಲೇವರ್ ಕರೆಕ್ಟಾಗೈತೆ, ಯಾವುದು ಜಾಸ್ತಿ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಜಾಸ್ತಿ ಖಾರ ಜಾಸ್ತಿ ಉಪ್ಪು ಅಂತ ಪರ್ಫೆಕ್ಟ್ ಆಗಿದೆ. ಹುಳಿನೂ ಅಷ್ಟೇ ಆಗಿದೆ. ಒಂದೊಂದ್ಸಲಿ ಅದು ಅಗ್ಳು ಅದೇ ಪಲ್ಪು ಲೆಮನ್ದು ಪಲ್ಪ್ ಸಿಕ್ಕಿದಾಗ ಒಂದು ಜುಮ್ ಅನ್ನೋದು ಅಷ್ಟೇ ಚೆನ್ನಾಗಿದೆ. ಈಗ ಇಲ್ಲಿ ಇನ್ನೊಂದು ಏನಂದರೆ ದೋಸೆನೂ ಸಿಗುತ್ತೆ, ಮಸಾಲೆ ವಡೆ ಇದೆ, ಆಮೇಲೆ ರೈಸ್ ಐಟಮ್ ಅದು ಹೇಳಿದಾಗ ಚೇಂಜ್ ಆಗ್ತಾ ಇರುತ್ತೆ. ಅವ್ರು ಹೇಳ್ದಂಗೆ ಇದನ್ನ ಟ್ರೈ ಮಾಡಬೇಕಂದ್ರೆ 2 ದಿನ ಸಿಗುತ್ತೆ. ಶುಕ್ರವಾರ ಮಿಸ್ ಮಾಡಿದ್ರೆ ಮಶ್ರೂಮ್ ಬಿರಿಯಾನಿ ಒಂದ್ಸಲಿ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಕಡೆ ಜಂಪ್ ಮಾಡೋಣ. ನಾವು ಕರೆಕ್ಟ್ ಟೈಮ್ ಬಂದಿದ್ದೀವಿ ಮಶ್ರೂಮ್ ಬಿರಿಯಾನಿ ಸಿಗೋ ಟೈಮ್ಗೆ. ಸೊ ಇಲ್ಲಿ ಏನಿದೆ ಅಂದರೆ ಹರಿಯಾಲಿ ಗ್ರೀನ್ ಟಿಕ್ಕಾ ಇದೆ. ಗ್ರೀನ್ ಟಿಕ್ಕಲ್ಲಿ ಇಷ್ಟು ಬರುತ್ತೆ, ಇದರಲ್ಲೆಲ್ಲ ಇಷ್ಟು ಬರುತ್ತೆ ಸ್ಪೈಸಿ. ಅದಕ್ಕೆ ನಾವೇನು ಮಾಡೋಣ ಅಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ, ವೆಜ್ ಬಾರ್ಬಿಕ್ಯೂ ಸ್ಪೆಷಲ್ 8 ಪೀಸ್ ಬರುತ್ತೆ, ಮಿಕ್ಸ್ ಎಲ್ಲ ಇದರಲ್ಲಿರೋದೆಲ್ಲ ಒಂದೊಂದು ಪೀಸ್ ಮಿಕ್ಸ್ ಆಗುತ್ತೆ. ಈ 2 ಫ್ಲೇವರಲ್ಲಿ ಬರುತ್ತೆ, ಮೀಡಿಯಮ್ ಸ್ಪೈಸಿ ಮತ್ತು ಸ್ಪೈಸಿ ಇದರಲ್ಲೂ ಬರುತ್ತೆ. ಸೊ ಟ್ರೈ ಟೇಸ್ಟ್ ಮಾಡೋಣ. ಸೊ ಇವಾಗ ನೆಕ್ಸ್ಟ್ ಅಂಗಡಿ ಬಂದಿದ್ದೀವಿ, ಪ್ಯೂರ್ ವೆಜ್ ಬಾರ್ಬಿಕ್ಯೂ ಶಾಪ್ಗೆ ಬಂದಿದ್ದೀವಿ. ಸೊ 100% ವೆಜ್ ಸಿಗುತ್ತೆ ಇಲ್ಲಿ. ಸೊ ಅದರಲ್ಲಿ ಆಲ್ರೆಡಿ ನಾವಲ್ಲೇ ಓದ್ತಿದ್ದಲ್ಲ ಮೆನು, ಅದರಲ್ಲಿ ಮಿಕ್ಸ್ ಹಾಕ್ಸಿದ್ದೀವಿ. ಸೊ ಎಲ್ಲ ಡಿಶಸ್ಸು 2 ವೆರೈಟಿನಲ್ಲಿ ಕೊಡ್ತಾರೆ. ಸೊ ಟೇಸ್ಟ್ ಮಾಡೋಣ. ಮಶ್ರೂಮ್ ಇದೆ, ಅದರಲ್ಲಿ ಹರಿಯಾಲಿ ಇದೆ, ಮತ್ತು ನಾರ್ಮಲ್ ರೆಡ್ ಟಿಕ್ಕಾ ಇದೆ, ಮತ್ತು ಇದು ಪೈನಾಪಲ್ಲು 2 ಥರ ಇದೆ, ಮತ್ತು ಬೇಬಿ ಕಾರ್ನಲ್ಲಿ 2 ಥರ ಇದೆ. ಇದು ಏನೋ ಬ್ರಾಕೊಲಿ ಸೀಸನ್ ಇಲ್ಲ, ಸೊ ಇರಲಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಮಶ್ರೂಮ್ ಹಾಕ್ಸಿರೋದು. ಆಮೇಲೆ ಪನ್ನೀರ್ ಇದೆ, ಪನ್ನೀರ್ ಕೂಡ ಹಾಕ್ಸಿದ್ದೀವಿ. ಟೇಸ್ಟ್ ಮಾಡುವ. ಫಸ್ಟ್ ಎಲ್ಲಿಂದ ಶುರು ಮಾಡೋಣ? ಫಸ್ಟು ಬೇಬಿಕಾನ್ ಗ್ರೀನ್, ನಾನು ರೆಡ್ ಮಸಾಲೆ. ಲಾಸ್ಟಲ್ಲಿ ನಿಂಬೆಹಣ್ಣು ಇರಲ್ಲ, ಜುಮ್ಮು ಅಂದರೆ ಮೈನಲ್ಲಿ ನಮ್ಗೆ ತಲೆನೋವಿಲ್ಲ. ಅವರು ನಿಂಬೆಹಣ್ಣು ಹಿಂಡ್ಬಿಟ್ಟು ಆಮೇಲೆ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಮಸಾಲೆ ಇತ್ತು, ಅದನ್ನು ಸ್ಪ್ರಿಂಕಲ್ ಮಾಡಿದ್ರು, ಅದು ಸ್ಪೈಸಿನೆಸ್ ಬರುತ್ತೆ. ಆಮೇಲೆ ರೆಡ್ ಮಸಾಲೆಯಲ್ಲಿ ಸ್ವಲ್ಪ ಖಾರ ಕಮ್ಮಿ. ಇವರು ಗ್ರೀನ್ ತಿಂದರು, ಗ್ರೀನು ಖಾರ ಇಲ್ಲ. ಪುದೀನ ಫ್ಲೇವರು. ಆ್ಯಕ್ಚುಲಿ ಗ್ರೀನೇ ಖಾರ ಇದೆ, ಇದಕ್ಕಿಂತ ಅದು ಖಾರ ಇಲ್ಲ ಅಂದರೆ ಅದಕ್ಕೆ ಒಂದು ತಿಂದು ನನಗೆ ಅದಕ್ಕೆ ಇವಾಗ ಇದನ್ನು ತಿಂತೀನಿ ನಾನು. ಚಾಪ್ ತಿಂದಾಗ ಅದಕ್ಕಿಂತ ಸ್ವಲ್ಪ ಸ್ಪೈಸಿ ಗ್ರೀನಲ್ಲಿರುತ್ತೆ, ಹಸಿಮೆಣಸಿನ್ಕಾಯಿ ಖಾರ ಇರುತ್ತೆ, ಪುದೀನ ಫ್ಲೇವರ್ ಇರುತ್ತೆ. ಸೊ ನೀವು ಸ್ವಲ್ಪ ಖಾರ ತಿಂತೀರಾ ಅಂದರೆ ಗ್ರೀನ್ ಮಸಾಲೆ ಹರಿಯಾಲಿನಲ್ಲಿ ಟ್ರೈ ಮಾಡ್ಬೋದು. ಯಾವ್ದು ಬೇಕಾದ್ರು, ಯಾವ್ದು ನೀವು ಅದು ಪನ್ನೀರ್ ತಿಂದಿರಾ, ನೀವು ಏನು ತಿಂದಿರಾ ಅದನ್ನು ಅದ್ರಲ್ಲಿ ಟ್ರೈ ಮಾಡ್ಬೋದು. ಖಾರ ಕಮ್ಮಿ ತಿನ್ನೋರು ರೆಡ್ ಕಲರು, ಇನ್ನೂ ಖಾರ ಬೇಕು ನಿಮಗೆ ಅಂದರೆ ಮಲೈ, ಅದು ವೈಟ್ ಕಲರ್ ಮಸಾಲೆ ಬರುತ್ತೆ, ಅದ್ರಲ್ಲಿ ಒಂಚೂರು ಖಾರ ಇರೋದಿಲ್ಲ, ಬ್ಲ್ಯಾಂಡ್ ಆಗಿರುತ್ತೆ. ಮಧ್ಯೆ ಕ್ಯಾಪ್ಸಿಕಮ್ ಈರುಳ್ಳಿ ಚುಚ್ಚಿರ್ತಾರೆ, ಅದು ಕ್ಯಾಪ್ಸಿಕಮ್ ಕಾಂಪ್ಲಿಮೆಂಟ್ರಿ ಅದೆಲ್ಲ ಇದು ಉದ್ರೋಬಾರ್ದು ಅಂತ. ಈಗ ನೆಕ್ಸ್ಟು ಪೈನಾಪಲ್ ಹೋಗೋಣ. ಪೈನಾಪಲಲ್ಲಿ ಗ್ರೀನ್ ಕಲರು. ಅಯ್ಯೋ ಕಟ್ ಮಾಡಿಲ್ಲ, ಒಂದು ಕೆಲಸ ಮಾಡಿ ಕೈಯಲ್ಲಿ ಇಟ್ಕೊಳ್ಳಿ. ಮತ್ತು ಗ್ರೀನ್ ಚಟ್ನಿ. ಮಿಕ್ಸ್ಡ್ ಫ್ಲೇವರ್. ಇದು ಒಂಥರ ಮಜಾ. ಪೈನಾಪಲ್ ಅಷ್ಟೇ, ಬಾರ್ಬಿಕ್ಯೂ ನೇಷನ್ಗೆ ಹೋದಾಗೆಲ್ಲ ಅಲ್ಲಿ ಪೈನಾಪಲ್ ಇದೇ ಥರ ಸುಟ್ಟರೆ ತಂದ್ಕೊಡ್ತಾರೆ, ಅದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಇಲ್ಲೂ ಅಷ್ಟೇ ಅದನ್ನು ಟ್ರೈ ಮಾಡಬೇಕು, ಯಾಕಂದರೆ ಗ್ರೀನ್ ಮಸಾಲೆ ಹರಿಯಾಲಿ ಟ್ರೈ ಮಾಡಿದ್ದು, ಅದು ಸ್ಪೈಸಿ ಆಗುತ್ತೆ. ಪ್ಲಸ್ಸು ಅದು ಪೈನಾಪಲ್ ಸಿಹಿ, ಪ್ಲಸ್ ಬಿಸಿ, ಪ್ಲಸ್ ನಿಂಬೆಹಣ್ಣು ಬೇರೆ ಹಾಕಿರ್ತಾರೆ. ಕಚ್ಚಿದಾಗ ಆ ಬಿಸಿ ನೀರು ಬರುತ್ತೆ ಬಾಯಲ್ಲಿ, ಅದೊಂಥರ ಮಜಾ ಕೊಡುತ್ತೆ. ಈ ಚಟ್ನಿ ಚೆನ್ನಾಗಿದೆ, ಒಂದು ಸ್ವಲ್ಪ ಲೈಟಾಗೆ. ಇನ್ನೊಂದೇನು ಗೊತ್ತಾ, ಇದು ಕೆಂಪು ತಾನೇ ರೀ? ಕೆಂಪು. ಇದಕ್ಕೆ ಜೇನುತುಪ್ಪ ಏನೋ ಹಾಕಿದ್ರು ಲೈಟಾಗೆ, 3ಕ್ಕೂ ಸೇರಿಸಿ ಹಾಕಿದ್ರು, ಬಟ್ ಇದು ಜಾಸ್ತಿ ಬಿತ್ತು. ಇದಕ್ಕೆ 8 ರೂಪಾಯಿ ಬಿಟ್ಟಿದ್ರು, ಜಾಸ್ತಿ ಹಾಕಿದ್ರು ಸ್ವಲ್ಪ. ಸೊ ಅದು ಇನ್ನೂ ಸ್ವಲ್ಪ ಸಿಹಿ ಅಂಶ. ಪೈನಾಪಲ್ ಮಾತ್ರ ಹೈ ಕ್ಲಾಸ್ ಆಗಿದೆ.
ಮಾಮೂಲಿ ಎಲ್ಲನೂ ಸೇಮ್ ಮಸಾಲೆ, ಬೇರೆ ಬೇರೆ ತರಕಾರಿಗಳು ಅಷ್ಟೇ. ಈಗ ಮಶ್ರೂಮ್ ಸೈಜ್ ನೋಡಿ, ಬಟನ್ ಮಶ್ರೂಮು ದೊಡ್ಡ ಸೈಜು. ಏನು ಮಶ್ರೂಮ್? ಬಟನ್ ಅನ್ಕೊಂಡ್ರೆ ನಾನು ಬಟನ್ ಟಿಕ್ಕಾಗೆಲ್ಲ ಇದೇ ಥರ ದೊಡ್ಡದು ಸೆಲೆಕ್ಟ್ ಮಾಡ್ತಾರೆ, ಅದನ್ನು ಕಟ್ ಮಾಡಿಕೊಡ್ತಾರೆ. ಮೀಡಿಯಮ್ ಸ್ಪೈಸಿ ಇದೆ. ಟೇಸ್ಟ್ ಆದ ಫುಲ್ ಜ್ಯೂಸಿ ಆದ ಮಶ್ರೂಮ್ ಚೆನ್ನಾಗಿದೆ. ಬಂದಾಗ ಬಾರ್ಬಿಕ್ಯೂನ ಟ್ರೈ ಮಾಡ್ತೀರಾ? ಪ್ಯೂರ್ ವೆಜಿಟೇರಿಯನ್ಸ್ ಸ್ಟಾಪ್ ಹಾಕ್ಬಿಡಿ ಒಂದು. ಚೆನ್ನಾಗಿದೆ. ಖಾರ ಲೈಟಾಗಿ ಬಿಲ್ಡ್ ಆಗ್ತಾಯಿದೆ. ಈಗ ನೆಕ್ಸ್ಟು ಜಂಪ್ ಆಗ್ಬಿಡೋಣ. ಸ್ವಲ್ಪ ಪಾರ್ಟಿ ಮೂಡಲ್ಲಿರುವಾಗ ಬರೀ ಪೈನಾಪಲ್ ಟ್ರೈ ಮಾಡಿ. ಹಾಂ, ಒಂಥರ ಅಡ್ವೆಂಚರ್ ಬೇಕು ಅಂದರೆ ಅಡ್ವೆಂಚರ್ ಬೈಕಾ? ಸೊ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಚಾಟ್ಸ್ ಟೇಸ್ಟ್ ಬಂದುಬಿಟ್ಟು ಚಾಟ್ಸ್ ತಿಂದಿಲ್ಲ ಅಂದರೆ ಹೆಂಗೆ, ಅದರಲ್ಲೂ ನಮ್ಮ ಕರ್ನಾಟಕ ಚಾಟ್ಸ್ ಅಂತ ಇಲ್ಲಿ ಕಾಣಿಸ್ತು. ಅದಕ್ಕೋಸ್ಕರ ಬಂದಿದ್ವಿ ಮಸಾಲೆ ಪುರಿ ತಿನ್ನೋಣ ಅಂತ. ಸೊ ಇದು ನಿಮ್ಮ ಆಟ, ಒಂದು ಪ್ಲೇಟ್ ಕೊಡೋಣ. ಇಟ್ಕೊಳ್ರಿ, ಯಾಕ್ರಿ ಕ್ಷಮತೆ ಇಲ್ವಾ ನಿಮಗೆ? ಬೇಡ ಬಿಡು ತಿನ್ನು. ಸೊ ತುಂಬ ತಿನ್ನಬೇಕಲ್ಲ, ಅದಕ್ಕೆ ಎಲ್ಲ ಒಂದೊಂದಲ್ಲೇ ಶೇರ್ ಮಾಡ್ತಾ ಇರೋದು. ಮಸಾಲೆ ಪುರಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕೆಂಪು ಮಸಾಲೆ ಪುರಿ. ಬಿಸಿನಾ? ಜಾಸ್ತಿ ಖಾರ ಇಲ್ಲ, ಮಗ ಕೊಡಿಯಲ್ಲ, ಮಸಾಲೆನೂ ಜಾಸ್ತಿ ಇಲ್ಲ, ಲೈಟಾಗಿದೆ. ಚೆನ್ನಾಗಿದೆ. ನೋಡ್ಕೊಂಡು ನಿಧಾನ ತಿನ್ಬೇಕು, ನೋಡ್ಕೊಂಡಿದ್ದು ಸಾಕಾದ ಬಿಸಿದೆ. ಕೆಂಪು ಮಸಾಲೆ ಅವ್ರು ಹೆಂಗೆ ಹಾಕ್ಕೊಡ್ತಾರೋ ಹಂಗೆ ತಿನ್ನಿ, ಎಕ್ಸ್ಟ್ರಾ ಏನು ಕೇಳೋಕ್ಕೋಗ್ಬೇಕು. ಏನಂದರೆ ಅದು ಹೆಂಗೆ ಅವ್ರು ಮಾಡಿಕೊಡ್ತಾರೆ ಅದು ಹಂಗೆ ತಿಂದರೆ ಅದು ಚೆನ್ನಾಗಿರುತ್ತೆ, ಅದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಸ್ವಲ್ಪ ಖಾರ ತಿನ್ನೋರು ಜಾಸ್ತಿ ಇರ್ತಾರೆ ಗೊತ್ತಾ, ಅವ್ರು ಎಕ್ಸ್ಟ್ರಾ ಸ್ಪೈಸಿಯಾಗಿ ಮಾಡಿಸ್ಕೊಬೋದು, ಎಕ್ಸ್ಟ್ರಾ ಖಾರ ಹಾಕ್ಕೊಂಡು. ಸ್ವೀಟ್ ತಿನ್ನೋರು ಸ್ವೀಟ್ ಹಾಕ್ಸ್ಕೊಬೇಡಿ, ಕರೆಕ್ಟಾಗಿದೆ. ಬಟ್ ಅವರು ಸ್ವೀಟ್ ತಿಂದರು ಜಾಸ್ತಿ ಸ್ವೀಟ್ ಹಾಕ್ಸ್ಕೊಂಡ್ರು ಅದು ಒಂಥರ ಚೆನ್ನಾಗಿರುತ್ತೆ ಸಿಹಿಯಾಗಿ. ಬಟ್ ಇದು ವೆಲ್ ಬ್ಯಾಲೆನ್ಸ್ಡ್ ಆಗಿದೆ. ಇನ್ನೂ ದಹಿ ಪುರಿ ಅವೆಲ್ಲ ಸಿಗುತ್ತೆ. ಇಲ್ಲ, ಬೆಸ್ಟ್ ಏನು ಮಾಡ್ತೀರಾ ಗೊತ್ತೆ, ಫಸ್ಟ್ ಇಸ್ಕೊಂಡು ಒಂದು ಸ್ಪೂನ್ ತಿನ್ನಿ, ಕರೆಕ್ಟಾಗಿ ನೋಡಿ, ಆಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಸ್ಕೊಡಿ. ದಹಿ ಪುರಿ ಜೊತೆ ಸಮೋಸ ಚಾಟು ಮತ್ತು ನಿಪ್ಪಟ್ಟು ಎಲ್ಲ ಇದೆ, ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ನಾವು ಬರೀ ಮಸಾಲೆ ಪುರಿ ಮಾತ್ರ ಟ್ರೈ ಮಾಡ್ತಾಯಿದ್ದೀವಿ. ಸೊ ಒಂದು ಅಗಲು ಸಾಕು ಚೆಕ್ ಮಾಡೋದಕ್ಕೆ ಅನ್ನ ಬೆಂದಿದೆಯಾ ಅಂತ. ಹೌದು, ಅದು ಈ ಟೇಸ್ಟ್ ಚೆನ್ನಾಗಿದೆ. ಮಸಾಲೆ ಮೇನ್ ಮಸಾಲೆನೇ ಅಲ್ವಾ, ಅದಕ್ಕೋಸ್ಕರ. ಸೊ ಬೇರೆದು ನೀವು ಆರಾಮಾಗಿ ಬಂದು ಟ್ರೈ ಮಾಡ್ಬೋದು. ಸರ್ ನೀವು ಡೈಲಿ ಇರ್ತೀರಾ? ಡೈಲಿ ಇರ್ತಾರೆ. ಯಾವಾಗ 5 ಗಂಟೆಗೆ ಸ್ಟಾರ್ಟು? 2 ಗಂಟೆಯಿಂದ ಇರ್ತೀರಾ? ಸೊ ಮಧ್ಯಾಹ್ನ 2 ಗಂಟೆಗೆ ಬಂದರೆ ಚಾಟ್ ಸಿಗುತ್ತೆ. ಸೊ ಆರಾಮಾಗಿ ಇಲ್ಲಿ ಮಂಕಿ ಆಟೋ ಕ್ರಾಫ್ಟ್ಸ್ ಅಂತ ಇದೆ, ಅದರ ಆಪೋಸಿಟಲ್ಲಿ ಇರುತ್ತೆ ಇವ್ರ ಅಂಗಡಿ. ಅರ್ಷ ತೋರಿಸಿರ್ತಾನೆ, ಇಲ್ಲಿಗೆ ಆರಾಮಾಗಿ ಬರ್ಬೋದು. ನೀವು 2 ಗಂಟೆಗೆ ಬರ್ಬೋದು ಆರಾಮಾಗಿ. ಸೊ ಅವಳೇ ತಿನ್ಬೋದಾ ಬಾರ್ಬಿಕ್ಯೂ? ಅದು 5 ಗಂಟೆಗೆ ಓಪನ್ ಆಗುತ್ತಂತೆ, ಬುಧವಾರ ರಜೆ. ಈಗ ಖಾಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲ್ ಆಗಿ ಚೆನ್ನಾಗಿ ಬ್ಯಾಟಿಂಗ್ ಆಯಿತು. ಎಲ್ಲ ಬ್ಯಾಟಿಂಗ್ ಆಯಿತು. ವೆಜ್ಜು ಆ್ಯಕ್ಚುಲಿ ಎಷ್ಟೋ ಅಂಗಡಿಗಳು ಟ್ರೈ ಮಾಡೋಣ ಅಂದ್ಕೊಂಡ್ರಿ, ಆಗಲಿಲ್ಲ. ಸೊ ನಮ್ಗೆ ಗೊತ್ತಿರೋಂಗೆ ಇಲ್ಲಿ ಒಂದು ವೆಜ್ ವಿಡಿಯೋ ಬರುತ್ತೆ ಇವಾಗ, ಆಮೇಲೆ ಒಂದು ನಾನ್ ವೆಜ್ದು ಒಂದೇ ಒಂದು ವಿಡಿಯೋ ಬರುತ್ತೆ. ಅದೇ ಒಂದೇ ಒಂದು ನಾನ್ ವೆಜ್ ವಿಡಿಯೋ ಬರೋದು ಚಾನ್ಸ್ ಇರೋದು, ಯಾಕಂದರೆ ನಮ್ಗೆ ಜಾಗನೇ ಇಲ್ಲ ಒಂದು ಚೂರು. ಇನ್ನೊಂದ್ಸಲಿ ಬಂದು ಇನ್ನು ಎಷ್ಟೊಂದು ನಾನ್ ವೆಜ್ ಜಾಗಗಳಿದೆ ಅಲ್ಲಿ. ನಾನ್ ವೆಜ್ ಬಾರ್ಬಿಕ್ಯೂ ನೋಡಿದ್ವಿ, ಅದೆಲ್ಲ ಚೆನ್ನಾಗಿತ್ತು. ಇನ್ನು ಈ ಕಡೆ ಫ್ರೈಡ್ ಚಿಕನ್ ಏನೇನೋ ಇದೆ, ಚಾಕ್ನ ಇದೆ, ಎಲ್ಲ ಇದೆ, ಅವೆಲ್ಲ ಟ್ರೈ ಮಾಡಬೇಕು. ಇವತ್ತಂತೂ ಆಗಲ್ಲ. ನೆಕ್ಸ್ಟ್ ಬಂದಾಗ 3 ವಿಡಿಯೋ ಪ್ಲ್ಯಾನ್ ಮಾಡಿದ್ವಿ, ಆಗಿದ್ದೆ 2 ವಿಡಿಯೋ. ನೆಕ್ಸ್ಟ್ ಬಂದರೆ ಇನ್ನೊಂದು 2 ವಿಡಿಯೋ ಇನ್ನೊಂದು 2-3 ಜನ ಇದ್ದೀರಾ ಆಗ್ಬಿಟ್ಟಿತ್ತು. ಬಟ್ ಏನು ಮಾಡೋಣ, ಜನಸಂಖ್ಯೆ ಕಮ್ಮಿ. ಹರ್ಷ ಬೇರೆ ಇಷ್ಟೇ ತಿನ್ನೋದು, ಅವ್ನು ತಿನ್ನಲ್ಲ. ಕೆಪಾಸಿಟಿ ಕಮ್ಮಿ ಆಗಿದೆ, ಜನಸಂಖ್ಯೆ ಕಮ್ಮಿ ಇದೆ, ಆದ್ದರಿಂದ ಆಗಿಲ್ಲ. ಲಾಸ್ಟಲ್ಲಿ ವಿಡಿಯೋ ಮುಗಿಸೋಣ ಅಂದ್ಬಿಟ್ಟು ಒಂದು ಟೀ ಹೇಳಿದ್ದೀವಿ. ಲೋಟಾ ಪ್ರೈವೇಟ್ ಲಿಮಿಟೆಡಲ್ಲಿ ಒಂದು ಕಾಫಿ ಟೀ ಏಲಕ್ಕಿ ಟೀ ಲೆಮನ್ ಟೀ ಬರ್ತಾ ಇದೆ, ಕುಡಿದ್ಬಿಟ್ಟು ಸಿಗ್ತೀವಿ. ಒಂದು ಏಲಕ್ಕಿ ಟೀ, ಅವ್ರದ್ದು ನಾರ್ಮಲ್ ಟೀ ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಬಟ್ ಕುಡ್ದಾಗ ಮಾತ್ರ ಅದ್ರಲ್ಲಿ ಗೊತ್ತಾಗೋದು ಟೇಸ್ಟ್. ನಮ್ಮ ನಾರ್ಮಲ್ ಟೀ ನಾರ್ಮಲ್ ಆಗಿ ಇದೆ, ನಮ್ಮದು ಏಲಕ್ಕಿ ಟೀ ಏಲಕ್ಕಿ ಥರ.
ಏಲಕ್ಕಿ ಟೀ ಮಾಡುವ ವಿಧಾನ. ನಾರ್ಮಲ್ ಟೀನ ತೊಗೊಂಡು ಹಾಕಿ ಒಂದು ಎರಡು ಏಲಕ್ಕಿ 2-3 ಏಲಕ್ಕಿ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಮುಗೀತು. ಜಿಂಜರ್ ಟೀ ಕೂಡ ಇದೆ, ಸೇಮ್ ವಿಧಾನ. ಜಿಂಜರ್ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಆಗೋಯ್ತು. ಲೆಮನ್ ಟೀ ಮಾತ್ರ ಸಪ್ರೇಟಾಗಿ ಮಾಡ್ತಿದ್ದಾರೆ ಅಷ್ಟಂಗೆ, ಅದೊಂದು ಸಪ್ರೇಟಾಗಿ ಮಾಡಬೇಕು ಅದಕ್ಕೋಸ್ಕರ. ಇನ್ನು ಮಸಾಲ ಟೀ ಇದೆ, ಪ್ಲೈನ್ ಮಿಲ್ಕ್ ಕೂಡ ಸಿಗುತ್ತೆ, ಹಾರ್ಲಿಕ್ಸ್ ಸಿಗುತ್ತೆ, ಬೂಸ್ಟ್ ಸಿಗುತ್ತೆ, ಹಾಟ್ ಚಾಕ್ಲೇಟ್ ಸಿಗುತ್ತೆ, ಕೋಲ್ಡ್ ಕಾಫಿ ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ಬಟ್ ನಾವು ಎಲ್ಲೇ ಹೋದ್ರು ಏನೇ ಸರ್ವರ್ ಸೋಮಣ್ಣ ಹೊಡಿದ್ಯಾ ಏನೇ ತಿಂದರೂ ವೆಜ್ಜು ತಿಂದಮೇಲೆ ಲಾಸ್ಟ್ ಒಂದು ಟೀ ಕುಡಿಬೇಕು, ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದಷ್ಟೇ. ಸೊ ನೀವು ಯಾರಾದರೂ ಹತ್ರ ಈ ಕಡೆ ಇದ್ದು ಜಾಗ ಗೊತ್ತಿದ್ರೆ ಬಂದು ತಿನ್ನಿ. ಗೊತ್ತಿದ್ರೆ ತಿಂತಾ ಇರ್ತೀರಾ. ಯಾರು ಗೊತ್ತಿಲ್ಲ ಅವರೆಲ್ಲ ಬಂದು ತಿನ್ನಿ. ವಿದ್ಯಾರಣ್ಯಪುರ, ಯಲಹಂಕ, ಸಾಕಾರ ನಗರ, ಸಂಜಯ್ ನಗರ, ಹೆಬ್ಬಾಳ, ಈ ಕಡೆ ಸುತ್ತಮುತ್ತ ತಿಂಡ್ಲು, ಕೊಡಗಳ್ಳಿ, ಈ ಸುತ್ತಮುತ್ತ ಎಲ್ಲ ಜನ ಬರ್ಬೋದು. ನೀವು ಕಂಡಕ್ಟರ್ ಆಗಿದ್ದೀರಾ? ಹೀಗೆ ಸೊ ಸುತ್ತಮುತ್ತ ಇದ್ದರೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಗೊತ್ತಲ್ಲ ರಜ್ಜಿನಿ ವೆಜ್ ಆಪ್ಷನ್ಸು ವೀಡಿಯೋದಲ್ಲಿ ಮಾಡಿದ್ವಲ್ಲ ಎಲ್ಲ ಚೆನ್ನಾಗಿತ್ತು. ಸೊ ಮೇಯ್ನಾಗಿ ಟ್ರೈ ಮಾಡಿದ್ವಿ. ಅಲ್ಲಿ ಇಡ್ಲಿ ಅದೆಲ್ಲ ಟ್ರೈ ಮಾಡ್ತಾರೆ ಅಂದರೆ ಅಲ್ಲಿ ಆರಾಮಾಗಿ ಅದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿತ್ತು. ವೆಜ್ ಬಾರ್ಬಿಕ್ಯೂ ಅದೇ ಅದು ಗ್ರೀನ್ ಮಸಾಲೆ ಸ್ವಲ್ಪ ಹೈಲೈಟ್ ಆಗಿ ಚೆನ್ನಾಗಿತ್ತು. ಪೈನಾಪಲ್ ಸೂಪರ್ ಆಗಿತ್ತು. ಮಸಾಲೆ ಪುರಿ ಹೈಲೈಟ್ ಆಗಿತ್ತು. ಆಮೇಲೆ ಇದು ಮಶ್ರೂಮ್ ಬಿರಿಯಾನಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ವಾರದಲ್ಲಿ 2 ಸಲ ಸಿಗೋದಂತೆ. ಆಮೇಲೆ ಇದು ವೆಜ್ ಬಾರ್ಬಿಕ್ಯೂ ಬುಧವಾರ ರಜಾ ಇರುತ್ತೆ. ಆಮೇಲೆ ಅಲ್ಲಿ ಮಸಾಲೆ ಪುರಿ ಅವರು ಡೈಲಿ ಇಡ್ತಾರೆ, ಬಟ್ ಮಧ್ಯಾಹ್ನ 2 ಗಂಟೆಗೆ ಅವ್ರು ಬೇಗ ಶುರು ಮಾಡಿ. ಇಲ್ಲಿರೋರಿಗೆಲ್ಲ ಎಲ್ಲರಿಗಿಂತ 4 ವರ್ಷ ಅಂತೆ. 4 ವರ್ಷ ಮುಂಚೆ ಮುಂದೆ ಆಗ್ತಾಯಿದ್ರು, ಈಗ ಅಲ್ಲಿ ಆಗ್ತಾವೆ. ಅವಾಗಿಂದ ಇರೋರು ಸೀನಿಯರ್ ಎಲ್ಲಕ್ಕಿಂತ. ಸೊ ಇದನ್ನು ಟ್ರೈ ಮಾಡಿ. ಆಮೇಲೆ ಲಾಸ್ಟ್ ನಮ್ಮ ಥರ ಅಭ್ಯಾಸ ಇದ್ದರೆ ಟೀ ಕುಡಿಯೋಕ್ಕೆ ಒಂದು ಟೀ ಕುಡಿದು ಮನೆಗೆ ಹೋಗಿ ಪಚ್ಕೋಬೋದು. ಲೋಟದಲ್ಲಿ ಟೀ ಕುಡಿದು ಮಲ್ಕೊಳೋದು. ಆಮೇಲೆ ಮೋಮೋಸ್ಗಳು ಇವೆಲ್ಲ ಬೇಜಾನಿದೆ. ಪೊಟೆಟೊ ಟ್ವಿಸ್ಟರ್ಸ್ ಮಕ್ಕಳಿಗೆ, ಅದು ವೆಜ್ಗೆ ಬರುತ್ತೆ. ಚೈನೀಸ್ ನೂಡಲ್ಸ್ ಅವೆಲ್ಲ ಇದೆ, ಇಲ್ಲಿ ಪಕ್ಕದಲ್ಲೇ ಇದೆ. ಸೊ ಅದು ಎಷ್ಟೊಂದಿದೆ, ಅವೆಲ್ಲ ನಾವು ಕವರ್ ಮಾಡಿಲ್ಲ. ಮೇಯ್ನಾಗಿ ದೊಡ್ಡ ಐಟಮ್ ಮಾತ್ರ. ವೆಜ್ಗೆ ಹೇಳೋಣ. ವೆಜ್ಜಲ್ಲೂ ಮೋಮೋಸ್ ಆಪ್ಷನ್ಸ್ ಇದೆ. ಇನ್ನೂ ಎಷ್ಟೊಂದಿದೆ, ನೀವು ಹುಡ್ಕೊಂಡು ಟ್ರೈ ಮಾಡ್ಬೋದು. ಇದಿಷ್ಟು ಅಲ್ಲಿ ಒಬ್ಬರು ರೆಕಮೆಂಡ್ ಮಾಡಿದ್ರು, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ದು, ಇಷ್ಟು ಅಂಗಡಿಗಳನ್ನ ಟ್ರೈ ಮಾಡಿ ಇರೋದ್ರಲ್ಲಿ ಅಂತ. ಅದಕ್ಕೋಸ್ಕರ ಅಷ್ಟನ್ನು ಟ್ರೈ ಮಾಡಿದ್ವಿ. ಸೊ ಯಾರಾದ್ರು ಹತ್ರ ಇದ್ದರೆ ಬಂದು ಟ್ರೈ ಮಾಡಿ. ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲು ಸಬ್ಸ್ಕ್ರೈಬ್ ಆಗಿಲ್ಲ, ನೋಡ್ತಾ ಇದ್ದೀರಾ ರೆಗ್ಯುಲರಾಗಿ, ಕಂಟೆಂಟ್ ಇಷ್ಟ ಆಗ್ತಾಯಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.